ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ವಾದ ಮತ್ತು ಶೈಲಿ. ಮೊದಲಿಗೆ ಎಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡಿ. ಆ್ಯಂಡ್ ಏನಪ್ಪ ಹಬ್ಬ ಅಂತ ಅಂದ್ಬಿಟ್ಟು ನೆಲ್ಲಿಕಾಯಿ ಉಪ್ಪಿನಕಾಯಿ ಹಾಕ್ತಿದ್ದಾರೆ ಹೇಗೆ ಕತೆ ಅಂತ ಯೋಚನೆ ಮಾಡ್ತಿದ್ರೆ, ಇಲ್ಲ, ಇದು ಡೆಫಿನೆಟ್ಲಿ ಉಪ್ಪಿನಕಾಯಿ ವಿಡಿಯೋ ಅಲ್ಲ. ನಾನಿವತ್ತು ನೆಲ್ಲಿಕಾಯಲ್ಲಿ ಜಾಮ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲಿಗೆ ನಾನು ಇಲ್ಲಿ ತೊಳಿತಿರೋ ಹಾಗೆ ಒಂದು ಅರ್ಧ kg ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಅದನ್ನು ನಾನು ಮೊದಲು ಉಪ್ಪು ಮತ್ತು ಬೇಕಿಂಗ್ ಸೋಡಾ ಹಾಕಿ ತೊಳೆದು ಅದಾದಮೇಲಿಂದ ಕ್ಲೀನ್ ನೀರಲ್ಲಿ ತಿರ್ಗಾ ಇನ್ನೊಂದ್ಸತಿ ತೊಳ್ಕೊತಾ ಇದ್ದೀನಿ. ಅದಾದಮೇಲಿಂದ ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ತಳಕ್ಕೆ ನೀರು ಹಾಕಿ ಅದು ಕುದಿ ಬರೋ ತನಕ ಬಿಟ್ಟು, ಈಗ ನೋಡಿ ಕುದಿ ಬಂದಾದಮೇಲೆ ಜಾಲರಿನ ಇಟ್ಕೊತಿದ್ದೀನಿ. ನಿಮ್ಮ ಮನೇಲಿ ಅಕಸ್ಮಾತ್ ಸ್ಟೀಮ್ ಕುಕ್ಕರ್ ಇದ್ದರೆ ನೀವು ಅದನ್ನು ಕೂಡ ಯೂಸ್ ಮಾಡ್ಬೋದು, ಅಥವಾ ಇಡ್ಲಿ ಪಾತ್ರೆ ಕೂಡ ಯೂಸ್ ಮಾಡ್ಕೊಬೋದು. ಸೊ ಅದಾದಮೇಲೆ ಕುದಿ ಬಂದಾದಮೇಲಿಂದ ನಾನು ತೊಳೆದಿಟ್ಕೊಂಡಿದ್ದಂಥ ನೆಲ್ಲಿಕಾಯಿನ ಕುಕ್ಕರ್ಗೆ ಹಾಕಿ 10 ನಿಮಿಷ ಬೇಯಿಸ್ಕೊತಿದ್ದೀನಿ. ಕುಕ್ಕರ್ಗೆ ವಿಷಲ್ ಏನು ಹಾಕ್ಕೊತಿಲ್ಲ ನಾನು, ಹಾಗೆ 10 ನಿಮಿಷ ಬೇಯಿಸ್ಕೊತಿದ್ದೀನಿ. ಅದು ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಣ. ಅದನ್ನು ಫೋರ್ಕ್ ಅಥವಾ ಚಾಕು ತೊಗೊಂಡು ಒಂದ್ಸತಿ ತೆಗೆದು ನೋಡಿ, ಅಕಸ್ಮಾತ್ ಸಾಫ್ಟ್ ಆಗಿದ್ದರೆ ಒಳಗಡೆ ಬೆಂದಿದೆ ಅಂತ ಅರ್ಥ. ಅದಾದಮೇಲಿಂದ ನಾನು ತಣ್ಣಗಾಗಕ್ಬಿಟ್ಟು ಸ್ವಲ್ಪ ತಣ್ಣದಾದಮೇಲೆ ಈ ಥರ ನೋಡಿ ಹೋಲ್ಡ್ ಮಾಡ್ಕೊತಾ ಇದ್ದೀನಿ. ಹೋಲ್ಡ್ ಮಾಡಿಕೊಂಡು ಒಳಗಡೆ ಇರೋ ಬೀಜನ ಸಪ್ರೇಟ್ ಮಾಡ್ಕೊಳ್ಳೋಣ. ಅದು ಸಪ್ರೇಟ್ ಮಾಡ್ಕೊಂಡಾದ್ಮೇಲೆ ತಣ್ಣಗಾಗಿದ್ದಂಥ ನೆಲ್ಲಿಕಾಯಿನ ನಾನು ಮಿಕ್ಸರ್ಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ನುಣ್ಣಗೆ ರುಬ್ಕೊತಾ ಇದ್ದೀನಿ. ಇದು ರುಬ್ಕೊಂಡಾಗಿದೆ, ಇದನ್ನು ಸೈಡ್ಗೆ ಎತ್ತಿಕೊಳ್ಳೋಣ ಸದ್ಯಕ್ಕೆ. ಅದಾದಮೇಲಿಂದ ಒಂದು ದಪ್ಪ ತಳ ಇರೋ ಪಾತ್ರೆನ ತೊಗೊತಾ ಇದ್ದೀನಿ, ತಳ ಹಿಡಿಬಾರ್ದು ಅನ್ನೋ ರೀಸನ್ಗೋಸ್ಕರ. ಅದಾದಮೇಲಿಂದ ನಾನು ರುಬ್ಕೊಂಡಿದ್ದಂತಹ ನೆಲ್ಲಿಕಾಯಿ ಪೇಸ್ಟ್ನ ಹಾಕಿ ಸ್ವಲ್ಪ ಹೊತ್ತು ಒಂದು 2-3 ನಿಮಿಷ ಅದನ್ನು ಸ್ಟಿರ್ ಮಾಡೋಣ. ಈ ಒಂದು ಕುದಿ ಬಂದಮೇಲೆ ನಾನು ಇದಕ್ಕೆ ಸ್ವಲ್ಪ ಬೆಲ್ಲದ ಪಾಕ ಮತ್ತು ಸಕ್ಕರೆ ಪೌಡ್ರ್ ಹಾಕೊತೀನಿ. ನೀವು ಬೆಲ್ಲದ ಪೌಡ್ರ್ ಆದರೂ ಹಾಕೊಬೋದು, ಸಕ್ಕರೆ ಯಾವುದನ್ನ ಒಂದು ಕೂಡ ಹಾಕೊಬೋದು. ಅದಾದ್ರ ಮೇಲೆ ಒಂದು ಅರ್ಧ ಹೋಳಷ್ಟು ನಿಂಬೆ ಹುಳಿನ ಹಾಕೊಳ್ಳೋಣ, ಏಕೆಂದರೆ ಕ್ರಿಸ್ಟಲೈಸ್ ಆಗಬಾರ್ದು ಅಂತ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಕಾರ್ನ್ ಸ್ಟಾರ್ಚ್ನ ಹಾಕಿ ಅದು ಸ್ವಲ್ಪ ಗಟ್ಟಿ ಆಗೋವರೆಗೂ ಒಂದು 5-8 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ಈ ಹದಕ್ಕೆ ಬರೋ ತನಕ ಬೇಯಿಸ್ಕೊಳ್ಳೋಣ. ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ. ಸೊ ಇದನ್ನು ನೀವು 1 ವರ್ಷ ತನಕ ಎತ್ತಿಟ್ಕೊಂಡು ಯೂಸ್ ಮಾಡ್ಕೊಬೋದು. ಬ್ರೆಡ್ ಚಪಾತಿಗೆಲ್ಲ ಹಾಕೊಬೋದು.